ವಾಸ್ತುವಿನಲ್ಲಿ ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ. ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆದಾಗ ಪಶ್ಚಾತ್ತಾಪ ಪಡ್ತಾರೆ. ಏನದು? ನಮ್ಮಲ್ಲಿ ಒಂದು ಮೂಲೆ ಇದೆ, ಅದು ನಮ್ಮ ಜೀವನದ ಬದಲಾವಣೆ ಮತ್ತು ವೇಗಕ್ಕೆ ಸಂಬಂಧಿಸಿದೆ. ಇಲ್ಲಿ ರಿಲೇಷನ್ಶಿಪ್ಪು, ಪೀಸು, ಮೂಮೆಂಟು ಎಲ್ಲವೂ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಸ್ತು ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಎಲ್ಲವೂ ಸರಿಯಾಗಿದ್ದು ಕೆಲವೊಂದು ಸಮಸ್ಯೆ ಬಿಡ್ತಿಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ, ಫ್ಯಾಮಿಲಿ ಜಗಳ ಜಾಸ್ತಿ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ನಮ್ಮ ಮಕ್ಕಳು ಒಂದೇ ಜಾಗದಲ್ಲಿ ಕಾನ್ಸಂಟ್ರೇಟ್ ಆಗ್ತಿಲ್ಲ, ಹಣ ಬರ್ತಾ ಇದೆ ಉಳಿಯಲ್ಲ, ಮನೇಲಿ ಯಾರೂ ಕೂಡ ಸೆಟ್ಲ್ ಆಗ್ತಾ ಇಲ್ಲ ಅನ್ನುವಂಥ ಫೀಲಿಂಗ್ ನಿಮಗಿದೆಯಲ್ವಾ? ಇದಕ್ಕೆ ಕಾರಣ ಏನು ಗೊತ್ತಾ? ಅದೇ ವಾಯುವ್ಯ ಮೂಲೆಯ ತೊಂದರೆಗಳು ಅಂತ ಹೇಳ್ತಾರೆ. ಇಲ್ಲಿ ವಾಯುದೇವ ಅಧಿಪತಿ. ಗಾಳಿಯ ಗುಣ ಏನು ಅಂತಂದರೆ ಅದು ಸದಾ ಮೂಮೆಂಟ್ನಲ್ಲಿರುತ್ತೆ. ಹಾಗಾಗಿ ಈ ಮೂಲೆ ನಿಮ್ಮ ಮನೆಯಲ್ಲಿರುವಂಥ ಸಂಬಂಧಗಳು, ಮನಃಶಾಂತಿ ಮತ್ತು ಮೂಮೆಂಟ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಕೊಡುತ್ತೆ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ವಾಯುಮೂಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ವಾಯುಮೂಲೆ ಅಂತಂದರೆ ಏನು? ವಾಸ್ತು ಪ್ರಕಾರ ವಾಯುವ್ಯ ದಿಕ್ಕು ಅನ್ನೋದು ಗಾಳಿಯ ದಿಕ್ಕು ಅಂತ ಹೇಳ್ತೀವಿ. ಇದನ್ನು ವಾಯುತತ್ವ ಅಂತ ಕೂಡ ಕರೀತಾರೆ. ಗಾಳಿ ಯಾವಾಗಲೂ ಮೂವ್ ಆಗ್ತಾ ಇರುತ್ತೆ, ಅದು ನಿಲ್ಲೋದೇ ಇಲ್ಲ. ಅದೇ ರೀತಿ ಈ ಮೂಲೆ ನಿಮ್ಮ ಜೀವನದಲ್ಲಿ ಬದಲಾವಣೆ, ರಿಲೇಷನ್ಶಿಪ್ ಡೈನಾಮಿಕ್ಸನ್ನು ಕಂಟ್ರೋಲ್ ಮಾಡುತ್ತೆ. ಇದರ ಅರ್ಥ ಏನು ಅಂತಂದರೆ, ಈ ಡೈರೆಕ್ಷನ್ ಸರಿಯಾಗಿದ್ದರೆ ಜೀವನ ಸ್ಮೂತಾಗಿ ಸಾಗುತ್ತೆ, ತಪ್ಪಿದರೆ ಇನ್ಸ್ಟೆಬಿಲಿಟಿ ಶುರುವಾಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗಾಳಿ ನಿಲ್ಲಿಸಿದ್ರೆ ಏನಾಗುತ್ತೆ? ಗಾಳಿ ಇಲ್ಲ ಅಂತಂದರೆ ಸಫೋಕೇಷನ್ ಶುರುವಾಗುತ್ತೆ. ಹಾಗೆ ವಾಯುವ್ಯ ದಿಕ್ಕು ತಪ್ಪಿದರೆ ಜೀವನದಲ್ಲೂ ಕೂಡ ಸಫೋಕೇಷನ್ ಫೀಲ್ ಆಗುತ್ತೆ. ಇಲ್ಲಿ ನಾವು ವಾಯುಮೂಲೆ ಸರಿಯಾಗಿದ್ದರೆ ಏನೇನು ಒಳ್ಳೆಯದಾಗುತ್ತೆ? ವಾಸ್ತು ಪ್ರಕಾರ ನಿಮ್ಮ ಮನೆಯ ವಾಯುಮೂಲೆ ಕರೆಕ್ಟಾಗಿದ್ದರೆ ಜೀವನದಲ್ಲಿ ಏನೇನಾಗುತ್ತೆ ಗೊತ್ತಾ? ಮನೆಯಲ್ಲಿ ಶಾಂತಿ ಇರುತ್ತೆ, ಅಂದರೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಅನ್ನೆಸರಿ ಆರ್ಗ್ಯುಮೆಂಟ್ಸ್ ಕಡಿಮೆ ಆಗುತ್ತೆ, ಬಿಸ್ನೆಸ್ ಆಪರ್ಚುನಿಟಿನಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು ಸರಿ ಇರುತ್ತೆ ಮತ್ತು ಯಾವುದೋ ಡೀಲು ಈಸಿಯಾಗಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ. ಟ್ರಾವೆಲ್ಸು, ಗ್ರೋತ್ ಅಂತಂದರೆ ನಮ್ಮ ಕೆರಿಯರ್ ಗ್ರೋತ್ಗೆ ಟ್ರಾವೆಲ್ ಚಾನ್ಸಸ್ ತುಂಬ ಸಿಗುತ್ತೆ ಮತ್ತು ಸ್ಟ್ಯಾಗ್ನೆಂಟ್ ಲೈಫು ಮೂವ್ ಆಗುತ್ತೆ. ಸೋಷಿಯಲ್ ರಿಲೇಷನ್ಶಿಪ್ ಅಂತಂದರೆ ರಿಲೇಟಿವ್ಸು, ಫ್ರೆಂಡ್ಸ್ ಜೊತೆ ಗುಡ್ ಬಾಂಡಿಂಗ್ ಮೂಡುತ್ತೆ ಮತ್ತು ಸೊಸೈಟಿನಲ್ಲಿ ರೆಸ್ಪೆಕ್ಟ್ ಹೆಚ್ಚಾಗುತ್ತೆ. ಜೊತೆಗೆ ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ, ಸ್ಟಕ್ ಆಗಿರುವಂಥ ಮನಿ ರಿಲೀಸ್ ಆಗುತ್ತೆ ಅಂತ ಹೇಳುತ್ತೆ. ಒಟ್ಟಾರೆ ವಾಯುಮೂಲೆ ಸರಿ ಅಂತಿದ್ದರೆ ಜೀವನ ಸ್ಮೂತ್ ಫ್ಲೋ ಆಗುತ್ತೆ. ವಿಶೇಷವಾಗಿ ವಾಯುವ್ಯ ಕರೆಕ್ಟಾಗಿದ್ದರೆ ಮನೆಯಲ್ಲಿರುವಂತಹ ರಿಲೇಷನ್ಶಿಪ್ ಪ್ರಾಬ್ಲಮ್ಸು ರಿಡ್ಯೂಸ್ ಆಗುತ್ತೆ. ಈ ಹೆಣ್ಮಕ್ಳ ಫ್ಯೂಚರ್ಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಅಂತ ವಾಸ್ತು ಹೇಳುತ್ತೆ. ಇದೆಲ್ಲದರ ರೂಟ್ ಕಾಸ್ ಏನು ಗೊತ್ತಾ? 90% ಟೈಮ್ಸ್ ವಾಯುವ್ಯ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದೇ ಈ ವಾಯುಮೂಲೆ ತಪ್ಪಂತ ಆದಾಗ ಜೀವನದಲ್ಲಿ ಕಂಪ್ಲೀಟ್ ಎಲ್ಲ ಉಲ್ಟಾ ಆಗ್ಬೋದು. ಜಗಳ, ಅಶಾಂತಿ ಜಾಸ್ತಿ ಇರುತ್ತೆ, ಮನೆಯಲ್ಲಿ ಡೈಲಿ ಆರ್ಗ್ಯುಮೆಂಟ್ ಜಾಸ್ತಿ ಆಗುತ್ತೆ, ಅನ್ಸ್ಟೇಬಲ್ ಮೈಂಡ್ ಆಗಿರುತ್ತೆ. ಆದರೆ ಡಿಸಿಷನ್ ತೊಗೊಳ್ಳೋದು ತುಂಬ ಕಷ್ಟ ಮತ್ತು ಕನ್ಫ್ಯೂಷನ್ ಲೈಫ್ನಲ್ಲೇ ನಾವು ಕಾಲ ಕಳಿಬೇಕಾಗುತ್ತೆ. ಲೀಗಲ್ ಇಶ್ಯೂಸ್ ತುಂಬ ಇರುತ್ತೆ, ಅಂದರೆ ಕೋರ್ಟ್ ಕೇಸಸ್ಸು, ಅನ್ನೆಸರಿ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ, ರಿಲೇಷನ್ಶಿಪ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಮಾತಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ವಾಸ್ತು ಹೇಳುತ್ತೆ. ಜೊತೆಗೆ ಎಷ್ಟೇ ಹಣ ಬಂದರೂ ಉಳಿಯೋದಿಲ್ಲ, ಇನ್ಕಮ್ ಇದ್ದರೂ ಕೂಡ ಸೇವಿಂಗ್ ಆಗೋದೇ ಇಲ್ಲ, ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಅದರಲ್ಲೂ ವರ್ಸ್ಟ್ ಏನು ಗೊತ್ತಾ? ಎಲ್ಲ ಇದೆ, ಆದರೂ ಮನಃಶಾಂತಿ ಇಲ್ಲ ಅಂತ ಅನಿಸುತ್ತೆ. ವರ್ಸ್ಟ್ ಸಿಚುವೇಷನ್ ಏನಂತಂದರೆ, ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ ಅನ್ನುವಂಥ ಫೀಲಿಂಗು ನಮ್ಮ ಮನೆಗೆ ಒಂದು ಬಿಗ್ಗೆಸ್ಟ್ ಬ್ಯಾಡ್ ವಾರ್ನಿಂಗ್ ಆಗಿ ಕಾಡುತ್ತೆ. ಸ್ನೇಹಿತರೆ, ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅರ್ಥ. ಈ ವಿಡಿಯೋಗೆ ನೀವು ಒಂದು ಲೈಕ್ ಮಾಡಿ, ಇದು ಇನ್ನಷ್ಟು ಜನರಿಗೆ ರೀಚ್ ಆಗೋದಕ್ಕೆ ನೀವು ಹೆಲ್ಪ್ ಮಾಡಿ. ಸ್ನೇಹಿತರೆ, ವಾಯುವ್ಯ ಮೂಲೆಯಲ್ಲಿ ಏನೇನು ಇರಬೇಕು? ಈಗ ನಾವು ಪ್ರಾಕ್ಟಿಕಲಾಗಿ ನೋಡೋಣ ಗುಡ್ ಏನೇನು ಅಂತ. ಇಲ್ಲಿ ಗೆಸ್ಟ್ ರೂಮ್ ಆಗ್ಬೋದು, ಸೆಕೆಂಡ್ ಬೆಡ್ರೂಮ್ ಆಗ್ಬೋದು ವಾಯುವ್ಯ ಮೂಲೆಯಲ್ಲಿ ಬಂದರೆ, ಯಾಕೆಂದರೆ ಅದು ಮೂಮೆಂಟ್ ಡೈರೆಕ್ಷನ್ ಆಗಿರೋದ್ರಿಂದ ಗೆಸ್ಟ್ ಬಂದು ಹೋಗೋದಕ್ಕೆ ನ್ಯಾಚುರಲ್ ಆಗುತ್ತೆ. ಲಿವಿಂಗ್ ರೂಮ್ ಇದ್ದರೆ ಗುಡ್, ಯಾಕೆ ಅಂತಂದರೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಟಾಯ್ಲೆಟ್ ರೂಮು, ಬಾತ್ರೂಮ್ಗೆ ಇದು ಒಳ್ಳೆ ಜಾಗ. ಸೆಕೆಂಡ್ ಕಿಚನ್ ಆ್ಯಂಡ್ ಪಾರ್ಕಿಂಗ್ ಆಲ್ಸೋ ಒಳ್ಳೆ ಜಾಗನೇ. ಇಲ್ಲಿ ಲೈಟ್ ವೈಟ್ ಐಟಮ್ ಸ್ಟೋರೇಜ್ ಇದ್ದರೆ ತುಂಬ ಒಳ್ಳೆಯದು. ನಮ್ಮ ವಾಯುವ್ಯ ಮೂಲೆ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ವೆಸ್ಟ್ಗೆ ಮೇನ್ ಡೋರ್ ಬಂದರೆ ಉತ್ತಮ. ಜೊತೆಗೆ ರೋಡ್ ಇಟ್ಟು ಅನ್ನೋ ವಿಚಾರ ಅಂತ ಬಂದಾಗೂ ಕೂಡ ವೆಸ್ಟ್ ರೋಡ್ ಇಟ್ಟು ತುಂಬ ಒಳ್ಳೆಯದು. ವಾಯು ಸೈಡ್ನಲ್ಲಿ ಲೈಟು ಮತ್ತು ಓಪನ್ ಇದ್ದರೆ ಬೆಸ್ಟ್ ರಿಸಲ್ಟ್ ಖಂಡಿತ ಕೊಡುತ್ತೆ. ಈ ವಾಯು ಮೂಲೆಯಲ್ಲಿ ಯಾವುದ್ಯಾವ್ದು ಬ್ಯಾಡ್ ಅಂತ ಹೇಳ್ತೀವಿ? ಮಾಸ್ಟರ್ ಬೆಡ್ರೂಮ್ ಬೇಡವೇ ಬೇಡ, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಂದರೆ ಸಂಪು ಖಂಡಿತ ಬೇಡ, ಹೆವಿ ಸ್ಟ್ರಕ್ಚರ್ಸ್ ಬೇಡವೇ ಬೇಡ. ವಾಯುದಲ್ಲಿ ನಾರ್ತ್ ಕಡೆ ಮೇನ್ ಡೋರ್ ಸರಿಯಾದ ಸ್ಥಳ ಅಲ್ಲವೇ ಇಲ್ಲ.
ವಾಯುಮೂಲೆಯಲ್ಲಿ ನಾರ್ತ್ ಕಡೆ ರೋಡ್ ಇಟ್ಟು ಬಂದರೆ ಅದು ಕೂಡ ತುಂಬ ಕೆಟ್ಟದ್ದು. ಇಲ್ಲಿ ಹೆವಿ ಐಟಮ್ ಇಟ್ಟರೆ ಎನರ್ಜಿ ಬ್ಲಾಕ್ ಆಗುತ್ತೆ, ಇದರಿಂದ ಲೈಫ್ ಸ್ಟಕ್ ಆಗುತ್ತೆ ಅಂತ ವಾಸ್ತು ಹೇಳುತ್ತೆ. ನಿಮ್ಮ ಮನೆ ಆಲ್ರೆಡಿ ಕಟ್ಟಿದರೆ ಏನು ಮಾಡ್ಬೋದು ಅಂದರೆ, ನಾರ್ತ್ ಈಸ್ಟ್ನ ನೀವು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ, ಕ್ಲಟ್ಟರ್ನ ರಿಮೂವ್ ಮಾಡಿ, ವೆಂಟಿಲೇಷನ್ ಯಾವಾಗಲೂ ಪ್ರಾಪರಾಗಿರಲಿ, ಸಾಧ್ಯವಾದಷ್ಟು ಲೈಟ್ ಕಲರ್ನ ಯೂಸ್ ಮಾಡಿ. ನಾವು ಮಾಡುವಂಥ ಸ್ಮಾಲ್ ಕರೆಕ್ಷನ್ ಇರುತ್ತಲ್ಲ, ಅದು ನಮ್ಮ ಜೀವನದಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ. ನಿಮಗೋಸ್ಕರ ಕಡಿಮೆ ಮಾತುಗಳು. ಮನೆ ಕಟ್ಟೋದು ದೊಡ್ಡ ವಿಚಾರ ಅಲ್ಲ, ಸರಿಯಾಗಿ ಕಟ್ಟಿದ್ರೆ ಲೈಫು ತುಂಬ ಚೇಂಜ್ ಮಾಡುತ್ತೆ. ವಾಯುಮೂಲೆ ಸ್ಮಾಲ್ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಜೀವನದ ಮೂಮೆಂಟ್ ಅನ್ನೋದು ಇದೇ ಕಂಟ್ರೋಲ್ ಮಾಡುತ್ತೆ. ಮನೆ ಅಂತಂದರೆ ಬ್ರಿಕ್ಕು ಮತ್ತು ಸಿಮೆಂಟ್ ಅಲ್ಲ, ಅದು ಎನರ್ಜಿ ಫ್ಲೋ. ವಾಯುಮೂಲೆ ಸರಿಯಾಗಿದ್ದರೆ ನಿಮ್ಮ ಜೀವನದ ಮೂವ್ ಈಸಿ ಆಗುತ್ತೆ, ಪ್ರಾಬ್ಲಮ್ಮು ಸ್ವಲ್ಪ ಸಾಲ್ವ್ ಆಗುತ್ತೆ. ವಾಸ್ತು ಅಂದರೆ ಬಿಲೀಫ್ ಅಲ್ಲ, ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನಿಮ್ಮಲ್ಲಿ ಯಾರಿಗಾದರೂ ಮನೆ ಕಟ್ಟೋದ ಕನಸಿದ್ರೆ ನಾನು ಮತ್ತು ನಮ್ಮ ಕಮಲಾರ್ಸ್ ಕಂಪ್ನಿ ನಿಮ್ಮ ಜೊತೆ ಇರುತ್ತೆ. ನಮ್ಮ ಕಂಪ್ನಿ ಟ್ಯಾಗ್ಲೈನ್ ಏನು ಗೊತ್ತಾ, ನಿಮ್ಮ ಕನಸನ್ನು ಕಟ್ಟುವ ನಾವು ಅಂತ. ನಮ್ಮಲ್ಲಿ ವಾಸ್ತು, ಆರ್ಕಿಟೆಕ್ಚರ್ ಪ್ಲಾನಿಂಗ್, ಸ್ಟ್ರಕ್ಚರಲ್ ಪ್ಲಾನಿಂಗ್, ಬಿಲ್ಡಿಂಗ್ ಕನ್ಸಲ್ಟೇಷನ್ ಹಾಗೂ ಎಲ್ಲ ರೀತಿಯ ಪ್ಲ್ಯಾನ್ಸ್ ಅಂದರೆ ಡಿಸೈನ್ಸು, ಇಂಟೀರಿಯರ್ಸು, ಕನ್ಸ್ಟ್ರಕ್ಷನ್ ಸರ್ವೀಸಸ್ ಕೂಡ ನಮ್ಮ ಬಳಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಸಂಪರ್ಕಿಸಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇಂಥ ಮನೆ ಕಟ್ಟೋ ವಿಚಾರ, ಲೋನ್ ಆಗ್ಬೋದು, ಲೈಫು, ಮನಿ, ಮೈಂಡ್ಸೆಟ್ ಟಾಪಿಕ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.